ಚಿಲ್ಲಿ ಪೌಡರ್, ಸಖತ್ ಖಾರ, ಬಣ್ಣ ಮತ್ತು ರುಚಿ. ಆಚಿ ಚಿಲ್ಲಿ ಪೌಡರ್. ಆಡಳಿತಾರೂಢ ಕಾಂಗ್ರೆಸ್ ಬಳಿಕ ವಿಪಕ್ಷ ಪಾಳ್ಯದಲ್ಲೂ ಕೂಡ ಇದಕ್ಕೆ ಸಿಕ್ಕಾಪಟ್ಟೆ ಕುತೂಹಲ ಕಾರಣ ಆಗ್ತಾ ಇರೋದು. ಬಿಜೆಪಿನಲ್ಲೂ ಹಾಕಿದ್ರೆ ನವೆಂಬರ್ನಲ್ಲಿ ಏನಾದರೂ ನಡೆಯುತ್ತಾ, ನವೆಂಬರ್ ಸಸ್ಪೆನ್ಸ್ ಅನ್ನೋದು ನಡೀತಾ ಇದೆಯಾ, ಈ ಥರದೊಂದು ಚರ್ಚೆ ಸಿಕ್ಕಾಪಟ್ಟೆ ಜೋರಾಗಿ ನಡೀತಾ ಇದೆ. ಕಾಂಗ್ರೆಸ್ನಲ್ಲಿ ಏನೋ ಸಚಿವ ಸಂಪುಟ ಪುನಾರಚನೆ ಅಂತ ಹೇಳ್ತಾ ಇದ್ದಾರೆ, ಅಥವಾ ಸಿಎಂ ಬದಲಾವಣೆ ಅಂತ ಹೇಳ್ತಾ ಇದ್ದಾರೆ. ಬಿಜೆಪಿಯದು ಏನು ಕತೆ, ಇದು ಎಲ್ರಿಗೂ ಇರುವಂಥ ಪ್ರಶ್ನೆ. ಬಿಜೆಪಿಯಲ್ಲಿ ಏನು ಕತೆ ಅಂತ ಅಂದರೆ, ರಾಜ್ಯಾಧ್ಯಕ್ಷರ ಗೊಂದಲ ಇದೆಯಲ್ವಾ, ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಬೇಕು, ರಾಜ್ಯಾಧ್ಯಕ್ಷರ ಬದಲಾವಣೆಯನ್ನು ಬಯಸಲಾಗ್ತಾ ಇದೆ ಅಂತ. ಹಾಗಾಗಿ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆಯನ್ನು ಮಾಡಬೇಕು ಅನ್ನುವಂಥ ರೀತಿಯಾದಂಥ ಚರ್ಚೆಗಳು ಆಗ್ತಾ ಇದೆ. ಬಿಜೆಪಿಯಲ್ಲಿ ಬಿಹಾರ ಚುನಾವಣೆಯ ಬಳಿಕ ರಾಜ್ಯ ರಾಜಕೀಯದತ್ತ ಹೈಕಮಾಂಡ್ ಗಮನ ಕೊಡುತ್ತೆ ಅನ್ನೋದನ್ನು ಕೂಡ ಹೇಳಲಾಗ್ತಾ ಇದೆ. ಸೊ ಹಾಗಾಗಿ ಬಿಜೆಪಿಯಲ್ಲೂ ಕೂಡ ನವೆಂಬರ್ನಲ್ಲಿ ಒಂದು ಸಿಕ್ಕಾಬಟ್ಟೆ ಬೆಳವಣಿಗೆ ಆಗಬಹುದಾದ ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿದೆ. ಏನೇನು ಸಮಸ್ಯೆ, ಏನೇನು ಪಾಯಿಂಟ್ಸ್ ಇದೆ ನೋಡೋದಾದ್ರೆ, ಬಿಜೆಪಿಯಲ್ಲಿ ಸದ್ಯ ಸಮಸ್ಯೆ ಏನು ಅಂತಂದರೆ, ರಾಜ್ಯ ನಾಯಕತ್ವದ ಬಗ್ಗೆ ಹೈಕಮಾಂಡ್ ಸ್ಪಷ್ಟತೆಯನ್ನು ನೀಡದೇ ಇರೋದ್ರಿಂದ ಕಾರ್ಯಕರ್ತರು ಹಾಗೂ ಮುಖಂಡರಲ್ಲಿ ಗೊಂದಲ ಮೂಡಿದೆ ಅಂತ ನಾಯಕರು ಹೇಳ್ತಾ ಇದ್ದಾರೆ. ಒಂದು ಸ್ಪಷ್ಟವಾದಂಥ ಸಂದೇಶ ಅನ್ನೋದು ರವಾನೆ ಆಗ್ತಾ ಇಲ್ಲ. ಇದರಿಂದ ಸಾಕಷ್ಟು ರೀತಿಯಾದಂಥ ಗೊಂದಲ ಅನ್ನೋದು ನಿರ್ಮಾಣವಾಗ್ತಾ ಇದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ನವೆಂಬರ್ನಲ್ಲೇ ಮುಹೂರ್ತ ಯಾಕೆ, ಇದು ಅನೇಕರಿಗೆ ಇರುವಂಥ ಪ್ರಶ್ನೆ. ಯಾಕಪ್ಪ ನವೆಂಬರ್ನೇ ಯಾಕೆ ಇವರೆಲ್ಲರೂ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದಾರೆ? ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾದ JP ನಡ್ಡಾ ಅವರ ಅವಧಿ ಈಗಾಗಲೇ ಮುಗಿದು ಹೋಗಿದೆ. ಆದರೆ ಮಹತ್ವದ ಬಿಹಾರ ವಿಧಾನಸಭಾ ಚುನಾವಣೆ ಮುಗಿಯುವವರೆಗೂ ಅವರನ್ನು ಮುಂದುವರಿಸುವುದಕ್ಕೆ ಪಕ್ಷ ನಿರ್ಧರಿಸಿದೆ. ಹೀಗಾಗಿ ಬಿಹಾರ ಚುನಾವಣೆಯ ಬಳಿಕ ಬಿಜೆಪಿಗೆ ಹೊಸ ಅಧ್ಯಕ್ಷರ ಆಯ್ಕೆ ಆಗುವುದು ಖಚಿತ ಅಂತ ಹೇಳ್ತಾ ಇದ್ದಾರೆ. ಇದೇ ವೇಳೆ ಬಾಕಿ ಉಳಿದಿರುವ ಕರ್ನಾಟಕ ಸೇರಿ 3-4 ರಾಜ್ಯಗಳ ರಾಜ್ಯಾಧ್ಯಕ್ಷರ ಬಗ್ಗೆ ಹೈಕಮಾಂಡ್ ನಿರ್ಧಾರ ಖಚಿತ ಎನ್ನುವುದು ದಿಲ್ಲಿ ಮೂಲಗಳ ಮಾಹಿತಿ ಆಗಿದೆ. ಯಾಕೆ ಕಾಂಗ್ರೆಸ್ನಲ್ಲಾಗಿರ್ಬೋದು ಅಥವಾ ಬಿಜೆಪಿಯಲ್ಲಾಗಿರ್ಬೋದು ನವೆಂಬರನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದಾರೆ? ನವೆಂಬರಲ್ಲೇ ಕ್ರಾಂತಿ ಆಗುತ್ತೆ, ನವೆಂಬರಲ್ಲಿ ಸಸ್ಪೆನ್ಸ್ ನಡೆಯುತ್ತೆ, ನವೆಂಬರಲ್ಲಿ ಏನೋ ಒಂದು ಸಮಥಿಂಗ್ ಆಗುತ್ತೆ ಅಂತ ಯಾಕೆ ಹೇಳ್ತಾ ಇದ್ದಾರೆ ಅಂದರೆ, ರಾಷ್ಟ್ರೀಯ ಪಕ್ಷಗಳಾದಂಥ ಕಾಂಗ್ರೆಸ್ ಮತ್ತು ಬಿಜೆಪಿ ಫೋಕಸ್ ಮಾಡ್ತಾ ಇರೋದು ಬಿಹಾರ ಎಲೆಕ್ಷನ್ ಅನ್ನ. ಬಿಹಾರದಲ್ಲಿ ನಾವು ಗೆಲ್ಲೇಬೇಕು ಅಂತ ಸ್ಟ್ರಾಟರ್ಜಿಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಬಿಹಾರದ ಎಲೆಕ್ಷನ್ ಆಗೋವರೆಗೂ ಯಾವುದೇ ಚೇಂಜಸ್ ಅನ್ನು ಮಾಡೋದು ಬೇಡ, ಬೇರೆ ಯಾವ್ದ್ರ ಬಗ್ಗೆನೂ ಫೋಕಸ್ ಮಾಡೋದು ಬೇಡ, ಬೇರೆ ಯಾವ್ದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳೋದು ಬೇಡ. ಏನೇನಿದೆಯೋ ಅದು ಯಥಾಸ್ಥಿತಿ ಹಾಗೇ ಮುಂದುವರಿಲಿ. ಬಿಹಾರ ಎಲೆಕ್ಷನ್ ಒಂದನ್ನು ಮುಗಿಸ್ಕೊಂಡು ನಾವು ಇನ್ನುಳಿದಿದ್ರ ಬಗ್ಗೆ ಫೋಕಸ್ ಮಾಡೋಣ ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ದಾರೆ. ಆ ಕಾರಣಕ್ಕಾಗಿಯೇ ಬಿಜೆಪಿಯಲ್ಲೂ ಕೂಡ ನವೆಂಬರ್ನಲ್ಲಿ ಒಂದಷ್ಟು ಬೆಳವಣಿಗೆ ಆಗತ್ತೆ ಅನ್ನೋದನ್ನು ಹೇಳ್ತಾ ಇರೋದು. ಸದ್ಯ ಬಿಜೆಪಿಯಲ್ಲಿರುವಂಥ ಗೊಂದಲಗಳೇನು, ಬಿಜೆಪಿಯಲ್ಲಿರುವಂಥ ಸಮಸ್ಯೆಗಳೇನು, ಬಿಜೆಪಿಯ ಲೆಕ್ಕಾಚಾರ ಏನು, ಇಲ್ಲಿವರೆಗೂ ಏನೇನು ಡೆವಲಪ್ಮೆಂಟ್ ಆಗಿದೆ ಅಂದರೆ, ವಿಜಯೇಂದ್ರ ಸಮರ್ಥವಾಗಿ ಕೆಲಸ ಮಾಡ್ತಾ ಇದ್ರು, ಅವರ ಬದಲಾವಣೆಗೆ ಪಕ್ಷದ ಒಂದು ಗುಂಪಿನ ಆಗ್ರಹ ಇದೆ. ಒಂದು ಗುಂಪಿನವ್ರು ವಿಜಯೇಂದ್ರ ಅವ್ರು ಬೇಡವೇ ಬೇಡ ರಾಜ್ಯಾಧ್ಯಕ್ಷರಾಗಿ, ಅವ್ರನ್ನ ಬದಲಾವಣೆ ಮಾಡಲೇಬೇಕು, ನಮಗೆ ಅವ್ರ ನೆಸೆಸಿಟಿಯೇ ಇಲ್ಲ, ಅವಶ್ಯಕತೆಯೇ ಇಲ್ಲ ಅಂತ ಪಟ್ಟು ಹಿಡಿದು ಕೂತು ಬಿಟ್ಟಿದ್ದಾರೆ. ಬದಲಾವಣೆ ಕುರಿತಾದ ಬೇಡಿಕೆಗೆ ಹಲವು ಬಾರಿ ಹೈಕಮಾಂಡ್ಗೆ ಅದು ರೀಚು ಆಗಿದೆ. ಆದರೆ ಈ ಬಗ್ಗೆ ವರಿಷ್ಠರಿಂದ ಅಸ್ಪಷ್ಟ ನಿಲುವು. ಚೇಂಜ್ ಮಾಡ್ತೀವಿ ಅಂತಲೂ ಹೇಳ್ತಾ ಇಲ್ಲ, ಚೇಂಜ್ ಮಾಡಲ್ಲ ಅಂತಲೂ ಹೇಳ್ತಾ ಇಲ್ಲ, ವಿಜಯೇಂದ್ರ ಅವರು ಮುಂದುವರಿತಾರೆ ಅಂತಲೂ ಹೇಳ್ತಾ ಇಲ್ಲ, ವಿಜಯೇಂದ್ರ ಅವರನ್ನ ಇಲ್ಲಿಗೆ ನಿಲ್ಲಿಸ್ಬಿಡೋಣ ಅಂತಲೂ ಹೇಳ್ತಾ ಇಲ್ಲ. ಒಂದು ಅಸ್ಪಷ್ಟ ನಿರ್ಧಾರ ಅನ್ನೋದು ಬಿಜೆಪಿ ಹೈಕಮಾಂಡ್ ನಲ್ಲೂ ಕೂಡ ಇದೆ. ಇದರಿಂದಾಗಿ ರಾಜ್ಯದಲ್ಲಿ ಪಕ್ಷ ಸಂಘಟನೆಯ ಕೆಲಸಕ್ಕೆ ಅಡ್ಡಿ ಎಂಬುದು ಪಕ್ಷದ ನಾಯಕರು ಕಾರ್ಯಕರ್ತರ ಅತೃಪ್ತಿ. ಸೊ ಕೆಲವರು ವಿಜಯೇಂದ್ರ ಅವರು ಬದಲಾದ್ಮೇಲೆ ನೋಡೋಣ, ಆಮೇಲೆ ನಾವು ಆಕ್ಟಿವ್ ಆಗೋಣ ಅಂತ ಅನ್ಕೊಂಡಿದ್ದಾರೆ. ಅಂಥವರೆಲ್ಲ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ, ಸುಮ್ಮನಾಗ್ಬಿಟ್ಟಿದ್ದಾರೆ. ಇನ್ನೊಂದು ಕಡೆಯಲ್ಲಿ ವಿಜಯೇಂದ್ರ ಅವರು ಹೇಳ್ಕೊಳ್ಳುವಂಥ ಪಕ್ಷ ಸಂಘಟನೆ ಮಾಡ್ತಾ ಇಲ್ಲ. ಇದರಿಂದ ಪಕ್ಷದಲ್ಲಿ ಒಂದು ಆಕ್ಟಿವ್ನೆಸ್ ಅನ್ನೋದಾಗ್ಲಿ, ಸಂಘಟನೆಯ ಚಾತುರ್ಯ ಅನ್ನೋದಾಗ್ಲಿ ಅದು ಇಲ್ಲ ಅನ್ನೋದನ್ನು ಕಾರ್ಯಕರ್ತರು ಹೇಳ್ತಾ ಇರೋದು. ಲೋಕಸಭಾ ಚುನಾವಣೆ ವೇಳೆ ಪಕ್ಷಕ್ಕೆ ನೇಮಿಸಲಾಗಿದ್ದ ಹಲವು ಪದಾಧಿಕಾರಿಗಳ ಸಾಮರ್ಥ್ಯದ ಬಗ್ಗೆಯೂ ಕೂಡ ಆಕ್ಷೇಪ ಇದೆ. ಹೀಗಾಗಿ ಮಹತ್ವದ ಬಿಹಾರ ವಿಧಾನಸಭಾ ಚುನಾವಣೆಯ ಬಳಿಕ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರ ನೇಮಕ ಆಗಲಿದ್ದು, ನಂತರ ಕರ್ನಾಟಕದಲ್ಲೂ ಕ್ರಾಂತಿಯಾಗುವ ಸಾಧ್ಯತೆ ಇದೆ. ಈ ಕ್ರಾಂತಿ ಮೂಲಕ ಹಾಲಿ ಅಧ್ಯಕ್ಷರ ಬದಲಾವಣೆಯೋ ಮುಂದುವರಿಕೆಯೋ ಎಂಬ ಕುತೂಹಲ ಇದೀಗ ಹೆಚ್ಚಾಗ್ತಾ ಇರುವಂಥದ್ದು. ಸಹಜವಾಗಿ ಒಂದಷ್ಟು ಗೊಂದಲಗಳಂತೂ ಈಗ ಬಿಜೆಪಿಯಲ್ಲಿ ಇದೆ. ಹಾಗಾಗಿ ಬಿಜೆಪಿಯಲ್ಲಿ ನವೆಂಬರ್ನಲ್ಲಿ ಒಂದಷ್ಟು ಬದಲಾವಣೆಯ ನಿರೀಕ್ಷೆನ ಇಟ್ಕೊಳ್ಳಲಾಗಿದೆ. ಈ ಹಿಂದೆನೂ ನೋಡಿ ಬಿಜೆಪಿಯಲ್ಲಿ ಸಿಕ್ಕಾಪಟ್ಟೆ ಡೆವಲಪ್ಮೆಂಟ್ ಆಗಿತ್ತು. ಯಾವಾಗ ಯತ್ನಾಳ್ ಅವ್ರನ್ನ ಹೊರಗಡೆ ಇಟ್ಟರೋ, ಈ ಕಾಂಗ್ರೆಸ್ನಲ್ಲಿ ರಾಜಣ್ಣನ ಹೆಂಗೆ ಹೊರಗಡೆ ಇಟ್ಟಂಗೆ ಯತ್ನಾಳ್ ಅವ್ರನ್ನ ಯಾವಾಗ ಬಿಜೆಪಿಯಿಂದ ಹೊರಗಡೆ ಇಟ್ಟರೋ ಆಗ ಒಂದು ಸ್ವಲ್ಪ ಮಟ್ಟಿಗೆಲ್ಲ ನಾರ್ಮಲ್ ಆಗಿದೆ. ವಿಜಯೇಂದ್ರ ಅವರು ಈ ಸ್ಥಾನದಲ್ಲಿ ಇರೋದೇ ಬೇಡ, ವಿಜಯೇಂದ್ರ ಅವರನ್ನು ರಾಜ್ಯಾಧ್ಯಕ್ಷ ಆಗದೇ ಬೇಡ, ವಿಜಯೇಂದ್ರ ಅವರಿಗೆ ಆ ಅರ್ಹತೆ ಇಲ್ಲ, ವಿಜಯೇಂದ್ರ ಅವರನ್ನೇ ಯಾಕೆ ಆಯ್ಕೆ ಮಾಡಬೇಕು, ಬದಲಾವಣೆ ಮಾಡೋವರೆಗೂ ನಾವು ಬಿಡಲ್ಲ ಅಂತೆಲ್ಲ ಹೇಳಿದ್ರು. ಆಗ್ಲಾದ್ರೂ ಹೈಕಮಾಂಡ್ ಏನಾದ್ರು ನಿರ್ಧಾರ ತೆಗೆದುಕೊಳ್ಳುತ್ತಾ ಅಂತ ನೋಡಿದಾಗ ಹೈಕಮಾಂಡ್ ನಿರ್ಧಾರ ತೆಗೆದುಕೊಂಡಿಲ್ಲ. ಈಗ JP ನಡ್ಡಾ ಅವರ ಸ್ಥಾನವೂ ಕೂಡ ಬದಲಾಗ್ತಾ ಇದೆ. ಅಂದರೆ
ರಾಜ್ಯಾಧ್ಯಕ್ಷರ ಅವಧಿ ಮುಗಿತಾ ಇದೆ. ಹೀಗಿರ್ಬೇಕಾದ್ರೆ ಅಲ್ಲೂ ಒಂದು ಬದಲಾವಣೆಯನ್ನು ಮಾಡಬೇಕಾಗತ್ತೆ. ಅಂಥ ಸಂದರ್ಭದಲ್ಲಿ ಇಲ್ಲೂ ಬದಲಾವಣೆ ಮಾಡಿ ಅಂತ ಹೇಳ್ತಾ ಇರೋದು. ಮೇ ಬಿ ಮಾಡಿದ್ರು ಮಾಡಬಹುದು ಅನ್ನುವಂಥ ನಿರೀಕ್ಷೆಯನ್ನು ಸದ್ಯಕ್ಕೆ ಬಿಜೆಪಿಗರು ಇಟ್ಕೊಂಡಿದ್ದಾರೆ. ಸೊ ಈಗ ಕೇಂದ್ರ ಮಟ್ಟದಲ್ಲೇ ಬದಲಾವಣೆ ಆಗುತ್ತೆ ಅಂದರೆ ರಾಜ್ಯ ಮಟ್ಟದಲ್ಲಿ ಆಗಲ್ವಾ ಅಂತ. ಬಟ್ ಸಮಸ್ಯೆ ಏನು ಬಿಜೆಪಿಯಲ್ಲಿ ರಾಜ್ಯದಲ್ಲಿ ಅಂತಂದರೆ ಯಾರನ್ನ ಅಧ್ಯಕ್ಷ ಸ್ಥಾನಕ್ಕೆ ಕೂರಿಸ್ತಾರೆ, ಯಾರಿಗೆ ಎಲ್ಲರನ್ನೂ ಕರೆದುಕೊಂಡು ಹೋಗುವಂಥ ಸಾಮರ್ಥ್ಯ ಇದೆ. ಈಗ ಯಡಿಯೂರಪ್ಪನವ್ರಿಗೆ ಅವರದ್ದೇ ಆದಂಥ ಒಂದು ವರ್ಚಸ್ಸಿತ್ತು. ಆ ವರ್ಚಸ್ಸಿನ ಆಧಾರದ ಮೇಲೆ ವಿಜಯೇಂದ್ರ ಅವರು ಕೆಲಸ ಮಾಡ್ತಾ ಇದ್ದಾರೆ. ಈಗ ಯಡಿಯೂರಪ್ಪನವರಿಗೆ ಸಪೋರ್ಟ್ ಮಾಡ್ತಾ ಇದ್ದವರು, ಯಡಿಯೂರಪ್ಪನವರ ಶಿಷ್ಯಂದ್ರು ಅಂತ ಕರೆಸ್ಕೊಳ್ತಾ ಇದ್ದವರು, ಯಡಿಯೂರಪ್ಪನವ್ರ ಬಣದಲ್ಲಿ ಗುರುತಿಸ್ಕೊಂಡವರು ಎಲ್ಲರೂ ಕೂಡ ವಿಜಯೇಂದ್ರ ಅವರಿಗೆ ಬೆಂಬಲ ಮಾಡ್ತಾ ಇದ್ದಾರೆ. ಸೊ ನೀವು ವಿಜಯೇಂದ್ರ ಅವರನ್ನು ಕೆಳಗಿಳಿಸಿ ಆ ಸ್ಥಾನಕ್ಕೆ ಇನ್ಯಾರನ್ನು ಕೂರಿಸ್ತೀರಾ? ಆಗ ಯಡಿಯೂರಪ್ಪನ ಆಪ್ತರು ಎಲ್ಲ ಉಲ್ಟಾ ಹೊಡೆದು ಬಿಟ್ರೆ ಏನು ಮಾಡ್ತೀರಾ? ಅಂದುಕೊಂಡಷ್ಟು ಈಸಿ ರಾಜ್ಯಾಧ್ಯಕ್ಷರ ಬದಲಾವಣೆ ಅನ್ನೋದು ಬಿಜೆಪಿಯಲ್ಲಿ ಇಲ್ಲ. ಹಾಗಾಗಿಯೇ ಮೀನಾಮೀಷಿ ಎಣಿಸ್ತಾ ಇದ್ದಾರೆ, ಅಳೆದು ತೂಗಿ ಲೆಕ್ಕಾಚಾರ ಹಾಕ್ತಾ ಇದ್ದಾರೆ. ಸೊ ಒಟ್ಟಿನಲ್ಲಿ ನವೆಂಬರ್ನಲ್ಲಿ ಏನೋ ಒಂದು ಡೆವಲಪ್ಮೆಂಟ್ ಆಗುತ್ತೆ ಅನ್ನೋದನ್ನು ನಿರೀಕ್ಷಿಸ್ತಾ ಇದ್ದಾರೆ. ನೋಡಬೇಕಾಗತ್ತೆ ಏನು ಬೆಳವಣಿಗೆ ಆಗತ್ತೆ ಅಂತ.